ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವತ್ತಿನ ಕ್ವಿಕ್ ಅಪ್ಡೇಟ್ ಆ್ಯಂಡ್ ದೆನ್ ಏನೆಲ್ಲ ವಿಚಾರಗಳು ಅನುಬೇಸ್ ಬ್ಲಾಕ್ ಚೈನಲ್ಲಿ ಆ್ಯಂಡ್ ಎಲ್ ಜಿ ಎನ್ ಎಸ್ ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸೊ ಆ್ಯಸ್ ಪರ್ ಇವತ್ತು 22 ಆಗಸ್ಟ್ ಸಾಕಷ್ಟು ಅಪ್ಡೇಟ್ಸು ಸಿಸ್ಟಮಲ್ಲಿ ಅನುಬೀಸ್ ಬ್ಲಾಕ್ ಚೈನಲ್ಲಿ ಕೊಲ್ಯಾಬ್ರೇಷನ್ ಪಾರ್ಟ್ನರ್ಶಿಪ್ನ ಪ್ರತಿ ಸಲ ಹೇಳುವಾಗಲೇ ಆ ಥರ ಸೊ ಪಾರ್ಟ್ನರ್ಶಿಪ್ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ವಿಚಾರ ಕೇಳ್ತಾನೆ ಇದ್ದೀವಿ. ಸೊ ಪ್ರತಿದಿನ ಯಾವ ಥರ ನಡೀತಾ ಇದೆ, ಏನಕ್ಕೋಸ್ಕರ ಎಲ್ ಜಿ ಎನ್ ಎಸ್ ಅಲ್ಲಿ ಅನುಬೀಸ್ ಬ್ಲಾಕ್ ಚೈನಲ್ಲಿ ಯಾವ ಉದ್ದೇಶಕ್ಕೆ ಬೇರೆ ಕಮ್ಯುನಿಟಿ ಪೀಪಲ್ ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕೊಲ್ಯಾಬ್ರೇಷನ್ಸ್ ಏನು ಉದ್ದೇಶಕ್ಕೆ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಆ್ಯಂಡ್ ದೆನ್ ಇಂಪಾರ್ಟೆಂಟ್ಲಿ ಯಾವ ಥರ ಇವತ್ತಿನ ಅಪ್ಡೇಟ್ ಏನು ಅಂದರೆ, ಯಾವ ಥರ ಅನುಬೀಸ್ ಬ್ಲಾಕ್ ಚೈನಲ್ಲಿ ಎ ಐ ಟೆಕ್ನಾಲಜಿ ಅಂತಕ್ಕಂಥದ್ದು ಯಾವ ಥರ ಅನುಬೀಸ್ ಟೋಕನ್ ರಿಲೇಟೆಡಲ್ಲಿರ್ಬೋದು, ಸ್ಟೇಕಿಂಗ್ ರಿಲೇಟೆಡ್ ಇರ್ಬೋದು, ಅಥವಾ ಎ ಐ ಟೆಕ್ನಾಲಜಿ ಅಂತಕ್ಕಂಥ ಸಿಸ್ಟಮ್ ಏನಿದೆ ಕಂಪ್ಲೀಟ್ಲಿ ಎ ಐ ಡ್ರಿವನ್ ಮಾಡಲು, ಅದು ಅನುಬೀಸ್ ಬ್ಲಾಕ್ ಚೈನಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ, ಅದರಿಂದ ಎಲ್ ಜಿ ಎನ್ ಎಕೋ ಸಿಸ್ಟಮ್ಗೆ ಯಾವ ಥರ ಲಾಭ ಆಗುತ್ತೆ, ಆ್ಯಂಡ್ ದೆನ್ ಎಲ್ ಜಿ ಎನ್ ಎಸ್ ಎಕೋ ಸಿಸ್ಟಮ್ಗೆ ಯಾವ ಥರ ಇಂಪ್ಲಿಮೆಂಟೇಷನ್ ಎ ಐ ಟೆಕ್ನಾಲಜಿಯಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಆ್ಯಂಡ್ ದೆನ್ ಆ್ಯಸ್ ಯೂಶಲಿ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಈ ಡಿಫರೆನ್ಸಸ್ ಯಾವ ಥರ ಲಾಂಗ್ ಟರ್ಮ್ ಪೀಪಲ್ ಪಾರ್ಟಿಸಿಪೇಷನ್ಗೆ ಎಲ್ ಜಿ ಎನ್ ಎಸ್ ಅಲ್ಲಿ ಯಾವ ಥರ ಬೆನಿಫಿಟ್ ಆಗುತ್ತೆ ಸೊ ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಇವೆಲ್ಲ ನಾನು ಪ್ರತಿ ಸಲ ಕೂಡ ಹೇಳುವಾಗಲೂ ಕೂಡ ಎಲ್ಲರ ಮೈಂಡಲ್ಲೂ ಕೂಡ ನಾನು ಸಾಕಷ್ಟು ಬಾರಿ ವಿಚಾರಗಳನ್ನ ತಿಳಿಸುವಾಗಲೂ ಕೂಡ ಎಲ್ಲರ ಮೈಂಡಲ್ಲೂ ಕೂಡ ಬರೀ ಫೋಕಸ್ಸು ಪ್ರೈಸ್ ಮೇಲೆ ಇರುತ್ತೆ. ಬಟ್ ಸಿಸ್ಟಮ್ಮು ಫೋಕಸ್ ಮಾಡ್ತಾ ಇರೋದು ಪ್ಯಾರಾಮೀಟರ್ಸ್ ಮೇಲೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಮೇಲೆ. ಏನೆಲ್ಲ ಕಮ್ಯುನಿಟಿ ಕಂಪ್ಲೀಟ್ಲಿ ಬರ್ತಕ್ಕಂಥ ಟೆಕ್ನಾಲಜಿ ಒಂದು ಅಡಾಪ್ಟಿವಿಟಿ ಆಗಬೇಕು, ಸಿಸ್ಟಮಲ್ಲಿ ಕಮ್ಯುನಿಟಿ ಡ್ರಿವನ್ ಆಗಬೇಕು. ನೋಡಿ, ಇದು ಯಾವುದೇ ಥರದ ಶಾರ್ಟ್ ಟರ್ಮು ಅಥವಾ ಇದು ಯಾವುದೇ ಥರದ ಕಮ್ಯುನಿಟಿಗೆ ಆರ್ ಒ ಇ ಕೊಡ್ತಕ್ಕಂಥ ಕಾನ್ಸೆಪ್ಟ್ ಅಲ್ಲ. ಇದೊಂದು ಪ್ರಾಜೆಕ್ಟು. ಅಂದರೆ ಓವರಾಲ್ ಫಿನಾನ್ಷಿಯಲ್ ಸಿಸ್ಟಮ್, ಓವರಾಲ್ ಏನು ಕ್ರಿಪ್ಟೋ ಅಂತಕ್ಕಂಥ ಇಂಡಸ್ಟ್ರಿ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಏನಿದೆ, ಸೊ ಅದಕ್ಕೆ ಒಂದು ಸೊಲ್ಯೂಷನರಿ ಪ್ರೊಡಕ್ಟಿವಿಟಿ ಯುಟಿಲಿಟಿ ಥಿಂಗ್ಸ್ನ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಲ್ ಜಿ ಎನ್ ಎಸ್ ಆ್ಯಂಡ್ ಅನುಬೀಸ್ ಬ್ಲಾಕ್ ಚೈನ್. ಸೊ ಅದರಿಂದ ನಾವು ಬರೀ ಪ್ರೈಸ್ನ ಫ್ಯಾಕ್ಟರ್ಸ್ ಮೇಲೆ ನಾವು ಈ ಪ್ರಾಜೆಕ್ಟ್ನ ಡಿಸೈಡ್ ಮಾಡಲಿಕ್ಕಾಗಲ್ಲ. ನಾನು ಆಬ್ವಿಯಸ್ಲಿ ಅದನ್ನು ಹೇಳಿದ್ದೀನಿ. ಸೊ ಆ ಥರ ನಾವು ಬರೀ ಪ್ರೈಸ್ನ ಫ್ಯಾಕ್ಟರಲ್ಲೇ ಸಿಕ್ಕಾಪಟ್ಟೆ ಆಗಬೇಕು ಅಥವಾ ಸೊ ಲೈಕ್ ಪ್ರೈಸ್ ಫ್ಯಾಕ್ಟರ್ ಮೇಲೆ ಒಂದು ಸಿಸ್ಟಮ್ ಡಿಸೈಡ್ ಆಗುತ್ತೆ ಅಥವಾ ಸಿಸ್ಟಮ್ಗೆ ಬೆಲೆ ಸಿಗುತ್ತೆ ಅನ್ನೋದಾದರೆ, ಸಾಕಷ್ಟು ಮಾರ್ಕೆಟಲ್ಲಿ ಕಂಪ್ನಿಗಳಿದ್ದಾವೆ. ಲೈಕ್ ರೀಸೆಂಟ್ಲಿ ಲಾಂಚ್ ಆಗಿರ್ತಕ್ಕಂಥ ಸ್ಪೇಸ್ ಎಕ್ಸ್ ಶೇರ್ ಇರ್ಬೋದು. ಓಕೆ, ಸೊ ಯಾವ ಪ್ರೈಸಲ್ಲಿ ಶುರುವಾಗಿತ್ತು. ಓಕೆ, ಸೊ ಇದರಲ್ಲಿ ಬಿಲಿಯನ್ ಡಾಲರ್ ಗಟ್ಟಲೆ ವಿತಿನ್ 1 ವೀಕ್ 2 ವೀಕ್ಸಲ್ಲಿ ಸಿಸ್ಟಮಲ್ಲಿ ಜನಗಳು ಕೋಟಿಗೆ ಮಿಲಿಯನೇರ್ಸು ಸಾಕಷ್ಟು ಜನ ಇದರಲ್ಲಿ ಟೋಕನಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಆಲ್ ಟೈಮ್ ಹೈ ಅಂದರೆ ಇದ್ರದ್ದು ಪ್ರೈಸ್ ಶುರುವಾಗಿದ್ದು ಮೇ ಬಿ ಆ $120-130 ಪ್ರೈಸ್ ಶುರುವಾಗಿರ್ತಕ್ಕಂಥದ್ದು. ಸೊ ಮ್ಯಾಕ್ಸಿಮಮ್ $180 to $200 ರೀಚ್ ಆಗಿರ್ತಕ್ಕಂಥದ್ದು ವಿತಿನ್ ಒನ್ ಮಂತಲ್ಲಿ ಮತ್ತೆ ಎಗೇನ್ ಪ್ರೈಸ್ ಡ್ರಾಪ್ ಆಗಿದೆ. ಹಾಗಂತ ಸ್ಪೇಸ್ ಎಕ್ಸ್ ಪ್ರಾಜೆಕ್ಟಿಗೆ ಯಾರು ಕೂಡ ಟ್ರಸ್ಟ್ ಮಾಡಲ್ವಾ? ಹಾಗಂತ ಇನ್ವೆಸ್ಟರ್ಸ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಅದನ್ನ ಏನು ಶೇರ್ಸ್ನ ಖರೀದಿ ಮಾಡಿದ್ದಾರೆ, ಅವರು ಬರೀ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋಗೆ ಪ್ರೈಸ್ ನಾವು ಹಾಕಿದ ತಕ್ಷಣ ದುಡ್ಡು ಜಾಸ್ತಿ ಆಗೇ ಬಿಡುತ್ತೆ, ಪೋರ್ಟ್ಫೋಲಿಯೋ ಇನ್ಕ್ರೀಸ್ ಆಗುತ್ತೆ ಅಂತ ಏನಾದರೂ ಹಾಕಿದಾರಾ? ಇಲ್ಲ. ಅದಕ್ಕೆ ಆದಂಥ ಸ್ಟ್ರಾಟರ್ಜಿ, ಪ್ರಾಜೆಕ್ಟ್ ಡಿಪೆಂಡೆನ್ಸಿ, ಬರ್ತಕ್ಕಂಥ ಯುಟಿಲಿಟಿ, ಆ ಸ್ಪೇಸ್ ಎಕ್ಸ್ ಕಂಪ್ನಿ ಯಾವ ಥರ ಪ್ರಾಡಕ್ಟ್ ತರುತ್ತೆ, ಅದನ್ನು ಜನ ಯಾವ ಥರ ಬಳಸ್ತಾರೆ, ಅದು ಯಾವ ಥರ ಟ್ರೆಂಡ್ ಇದೆ, ಅದು ಬಳಕೆ ಯಾವ ಥರ ಇದೆ, ಅದರದ್ದು ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್, ಪ್ರೆಸೆಂಟ್ ಸಿನಾರಿಯೋ ನೋಡಿ ಸಿಸ್ಟಮಲ್ಲಿ ಹೂಡಿಕೆ ಮಾಡ್ತಾರೆ ಹೊರತು ಯಾರು ಕೂಡ ಬರೀ ಪ್ರೈಸ್ ಫ್ಯಾಕ್ಟರ್ ಹಾಕಿದ ತಕ್ಷಣ ಅಥವಾ ಇದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಆಗ್ತಾನೆ ಅದು ಯಾವ ಮಾರ್ಕೆಟಲ್ಲೂ ಕೂಡ ಆ ಥರ ವರ್ಕ್ ಆಗೋದಿಲ್ಲ. ನಾವು ಟೆಕ್ನಿಕಲಿ ನಾವು ಯಾವುದೇ ಸಿಸ್ಟಮ್ನ, ಯಾವುದೇ ಟೋಕನನ್ನು, ಯಾವುದೇ ಶೇರ್ಸ್ನ ಖರೀದಿ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಫಂಡಮೆಂಟಲ್ಸ್ ಇದೆ, ಟೆಕ್ನಿಕಲಿ ಥಿಂಗ್ಸ್ ಇದೆ, ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ, ಕಮ್ಯುನಿಟಿ ಯಾವ ಥರ ಡ್ರಿವನ್ ಆಗುತ್ತೆ, ಜನ ಅದನ್ನು ಯಾಕೆ ಅಕ್ಸೆಪ್ಟ್ ಮಾಡ್ತಾರೆ, ಈ ವಿಚಾರನ ನಾವು ತಿಳ್ಕೊಂಡಾಗೆ ಮಾತ್ರ ನಾವು ಸಿಸ್ಟಮಲ್ಲಿ ಸಸ್ಟೇನ್ ಆಗಲಿಕ್ಕಾಗುತ್ತೆ, ಉಳಿಯೋಕ್ಕಾಗುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸೊ 100% ಹಾಗಂತ ಸರ್ ಇಷ್ಟೆಲ್ಲ ಡಿಸ್ಕಷನ್, ಇಷ್ಟೆಲ್ಲ ಕೊಲ್ಯಾಬ್ರೇಷನ್ ಪಾರ್ಟ್ನರ್ಶಿಪ್ ನಡೀತಾ ಇದೆ ಹಾಗೆ ಹೀಗೆ ಅಂತೀರಾ, ಬಟ್ ಅದು ಯಾಕೆ ಪ್ರೈಸ್ ಫ್ಯಾಕ್ಟರ್ ಮೇಲೆ ಅದು ಎಫೆಕ್ಟ್ ಆಗ್ತಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಲೈಕ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದು ಆ ಥರ ಈಸಿಯಾಗಿ ವರ್ಕ್ ಆಗ್ತಕ್ಕಂಥದ್ದಲ್ಲ, ಅದಕ್ಕೆ ಆದಂಥ ಟೈಮ್ ಇರುತ್ತೆ. ಆ ಕೊಲ್ಯಾಬ್ರೇಷನ್ ಪಾರ್ಟ್ನರ್ಶಿಪ್ಪು ಟೆಕ್ನಿಕಲಿ ಥಿಂಗ್ಸ್ ಲೈಕ್ ಟೆಕ್ನಿಕಲಿ ಅಪ್ಗ್ರೇಡ್ ಆಗುವ ಟೈಮಲ್ಲಿ ನಾಟ್ ಓನ್ಲಿ ಪಾಸಿಟಿವಿಟಿನೇ ಕಮ್ಯುನಿಟಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಟೆಕ್ನಿಕಲಿ ವಿಚಾರನ ತಿಳ್ಕೊಳ್ತಕ್ಕಂಥವ್ರು, ತಿಳ್ಕೊಳ್ಳಿ
ತಿಳ್ಕೊಂಡ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಸಂಖ್ಯೆ ನಾವು ಶೇಕಡ ಅದು ನಾಟ್ ಈವನ್ ಲೈಕ್ 20-30% ಕೂಡ ಆ ಥರ ಕ್ಯಾಟಗರಿ ಪೀಪಲ್, ಅಂದರೆ ಸಿಸ್ಟಮ್ ಬಗ್ಗೆ ತಿಳ್ಕೊಂಡು ಪ್ರಾಜೆಕ್ಟಿವಿಟಿ ಬಗ್ಗೆ ತಿಳ್ಕೊಂಡು ಸಿಸ್ಟಮಲ್ಲಿ ಉಳಿತಕ್ಕಂಥದ್ದು ಸಂಖ್ಯೆ ಭಾಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಆ ರಿಸಲ್ಟು ನಮಗೆ ಒಂದೇ ಸಲ ಸಿಗುತ್ತೆ ಅಂತಲೂ ಕೂಡಲೇ ಹೇಳೋಕ್ಕಾಗಲ್ಲ. ಬಟ್ 100% ಶ್ಯೂರ್ ದಟ್ ಏನೆಲ್ಲ ಒಂದು ಕೊಲ್ಯಾಬ್ರೇಷನ್ ಸಿಸ್ಟಮಲ್ಲಿ ಒಂದು ಫ್ಯೂಚರ್ ಥಿಂಗ್ಸ್ನ ಒಂದು LGNS ಟೋಕನ್ ಮುಖಾಂತರ ಹಿಡ್ಕೊಂಡು ಅನುಬೀಸ್ ಬ್ಲಾಕ್ ಚೈನ್ ಏನು ಕೆಲಸ ಮಾಡ್ತಾ ಇದೆ 100% ಅದಕ್ಕೆ ಆದಂಥ ರಿಸಲ್ಟು ಸಿಕ್ಕೇ ಸಿಗುತ್ತೆ. ವಿ ಹ್ಯಾವ್ ಟು ವೇಟ್ ಫಾರ್ ದಟ್. ಓಕೆ, ಅದರ ಡಿಪೆಂಡೆನ್ಸಿ ಮೇಲೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ಥರ ಅನುಬೀಸ್ ಪೇಜಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಸು ಬಂದಿರತಕ್ಕಂಥದ್ದು. ಆಲ್ ಟೈಮ್ ಹೈ ಅನುಬೀಸ್ ಬ್ಲಾಕ್ ಚೈನಲ್ಲಿ ಯಾವ ಥರ ಟ್ರಾನ್ಸಾಕ್ಷನ್ಸು ಸ್ಪೀಡಾಗಿ ರನ್ ಆಗ್ತಾ ಇದೆ, ಟೋಟಲ್ ಅಡ್ರೆಸಸ್ ಎಷ್ಟು ಕ್ರಿಯೇಟ್ ಆಗಿದೆ, ಆ್ಯಂಡ್ ದೆನ್ ಬರ್ತಕ್ಕಂಥ ದಿನಗಳಲ್ಲಿ ಎ ಐ ಮಾರ್ಕೆಟ್ ಯಾವ ಥರ ಅನುಬೀಸ್ ಬ್ಲಾಕ್ ಚೈನಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅದನ್ನು ಕೂಡ ಈ ಪೋಸ್ಟನ್ನು ಕೂಡ ಡಿಕೋಡ್ ಮಾಡೋಣ. ಸೊ ಆ್ಯಂಡ್ ದೆನ್ ಯಾವ ಥರ ಕಾಂಪ್ಲಿಯನ್ಸು ಪ್ರೈವಸಿ, ಅಂದರೆ ಪ್ರೆಸೆಂಟ್ ಬ್ಲಾಕ್ ಚೈನಲ್ಲಿ ಏನೆಲ್ಲ ಒಂದು ಪ್ರಾಬ್ಲಮ್ ಇದೆ, ಯಾವ ಥರ ಅಂತಂದರೆ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ದೆನ್ ಪ್ರೈವಸಿ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸಿ ಇರ್ತಕ್ಕಂಥ ಜಾಗದಲ್ಲಿ ಪ್ರೈವಸಿ ಇರೋಲ್ಲ, ಪ್ರೈವಸಿ ಇರೋ ಜಾಗದಂತಲ್ಲಿ ಲೈಕ್ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಇದೇನು ಪ್ರಾಬ್ಲಮ್ನ ಪ್ರೆಸೆಂಟ್ ಇರ್ತಕ್ಕಂಥ ಎಲ್ಲ ಬ್ಲಾಕ್ ಚೈನಲ್ಲೂ ಕೂಡ ಎರಡರಲ್ಲೊಂದು ಪ್ರಾಬ್ಲಮ್ ಇರ್ತಕ್ಕಂಥದ್ದೇ. ಅವೆರಡನ್ನೂ ಕೂಡ ಮ್ಯಾನೇಜಬಲ್ ಅಪ್ಡೇಟೆಡ್ ವರ್ಷನ್ಸ್ ಒಂದು ZK ಪ್ರೋಟೋಕಾಲ್ ಝೀರೋ ನಾಲೆಡ್ಜ್ ಪ್ರೂಫ್ ಬೇಸ್ಡ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ರನ್ ಆಗ್ತಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅದು ಯಾವ ಥರ ಬರ್ತಕ್ಕಂಥ ದಿನಗಳಲ್ಲಿ ಸೊ ಜನ ಇನ್ವಾಲ್ವ್ ಆಗ್ತಾರೆ, ಬ್ಲಾಕ್ ಚೈನ್ ಯಾವುದಕ್ಕೆ ಯೂಸ್ ಇದೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಸಾಕಷ್ಟು ವಿಚಾರಗಳಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ತಂದೆ ಆದಂಥ ಅಪ್ಲಿಕೇಶನ್ನು ಸರ್ವಿಸ್ ಬೇಸ್ಡನ್ನು ಆಲ್ರೆಡಿ ಕೊಡಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಸೊ ಪ್ರೆಸೆಂಟ್ ಆಲ್ರೆಡಿ ನಡೀತಾ ಇರ್ತಕ್ಕಂಥ ಏನು ರೆಗ್ಯುಲೇಷನ್ ಕ್ರಿಪ್ಟೋ ಆಲ್ರೆಡಿ ಮ್ಯಾನೇಜಬಲ್, ಅಂದರೆ ಕ್ರಿಪ್ಟೋ ವೇರಿಯೇಷನ್ ಒಂದು ಫ್ಲಕ್ಚುಯೇಷನ್ ಮೈಂಡ್ಸೆಟ್ಟಲ್ಲಿ ಎಲ್ಲ ಕಂಟ್ರಿಯಲ್ಲೂ ಕೂಡ ರೆಗ್ಯುಲೇಷನ್ಸ್ ಅಂತಿಗೆ ಏನು ಹೊಂಟಿತ್ತು. ಸೊ ಅದಕ್ಕೆ ಆದಂಥ ಬೇಕಾದಂಥ US ಅಲ್ಲಿ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾನೇ ಇರುತ್ತೆ. ಸೊ ಅದರದ್ದು ಏನು ಚಾಲೆಂಜಸ್ಸು ಲೈಕ್ ಏನೆಲ್ಲ ಜನ ಲೈಕ್ ಕಮ್ಯುನಿಟಿ ಅಕ್ಸೆಪ್ಟ್ ಮಾಡ್ತಾ ಇದೆ, ಏನೆಲ್ಲ ಒಂದು ಟ್ರೆಂಡ್ ಇದೆ, ಅದ್ರ ಬೇಸ್ಡ್ ಆಗಿ ಅನುಬೀಸ್ ಬ್ಲಾಕ್ ಚೈನ್ ರನ್ ಆಗ್ತಾ ಇರ್ತಕ್ಕಂಥದ್ದು ಇನ್ ಟರ್ಮ್ಸ್ ಆಫ್ ಪ್ರೈವಸಿ ಆ್ಯಂಡ್ ಕಾಂಪ್ಲಿಯನ್ಸಲ್ಲಿ. ಸೊ ಅದ್ರ ಜೊತೆ LGNS ಹಬ್ಬು ಪೇಜಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಸು ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದ್ರ ಬಗ್ಗೆನೂ ಕೂಡ ಯಾವ ಥರ Q3 ಆಗಸ್ಟ್ ಮಂತಲ್ಲಿ ಯಾವ ಥರ ಮೊಮೆಂಟಮ್ ನಡೀತಾ ಇದೆ, ಯಾವ ಥರ ಥ್ರೈವ್ ಅಂದರೆ ಲೈಕ್ ಯಾವ ಬೇಸ್ಡ್ ಮೇಲೆ LGNS ಬರ್ತಕ್ಕಂಥ ದಿನಗಳಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೋದು, ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ದೆನ್ LGNSನ ಯುಟಿಲಿಟಿ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಆಲ್ರೆಡಿ ಇದ್ರದ್ದು ಕೂಡ ಫೈನಲ್ ಪ್ರೋಟೋಕಾಲ್ ಕಂಪ್ಲೀಟ್ ಆಗಿದೆ, ಅಂದರೆ ಬೀಟಾ ಟೆಸ್ಟಿಂಗು ಅಫಿಷಿಯಲಿ ಇನ್ನೊಂದು 2-3 ದಿನದಲ್ಲಿ ಅಫಿಷಿಯಲಿ ಒಂದು ಗೇಮಿಫೈ LGNS ಮುಖಾಂತರ LGNSನ ಯುಟಿಲಿಟಿ ಸ್ಟಾರ್ಟ್ ಆಗ್ತಕ್ಕಂಥದ್ದನ್ನು ಕೂಡ ನಾವು ಫನ್ ಲಾಂಜಿನಸ್ ಮುಖಾಂತರ ನಾವು ನೋಡ್ಬೋದು. ಸೊ ಅದರದ್ದೇ ಆದಂಥ ವೆಬ್ಸೈಟ್ ಇದೆ, ವ್ಯಾಲೆಟ್ಟಿಗೆ ಕನೆಕ್ಟ್ ಮಾಡ್ಕೊಂಡು ನಾವು ಪ್ಲೇ ಮಾಡ್ಬೋದು. ಅದನ್ನು ಬರ್ತಕ್ಕಂಥ ದಿನಗಳಲ್ಲಿ ಯಾವ ಥರ ಏನು ಅಂತ ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಾಕಷ್ಟು ಜನ ಒಂದು ಪ್ರೈಸ್ ಫ್ಯಾಕ್ಟರ್ ಮೇಲೆ ನಾವು ಏನು ನೋಡ್ತಾ ಇದ್ದೀವಿ, ಪ್ರೆಸೆಂಟ್ ಸಿನಾರಿಯೋ ಆಲ್ ಟೈಮ್ ಲೋದಲ್ಲಿ ಏನು ಪ್ರೈಸ್ ನಡೀತಾ ಇದೆ. ಸೊ ಅದಕ್ಕೆ ಆದಂಥ ಒಂದು ಒಂದು ವೈಟ್ ಪೇಪರಲ್ಲಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಯಾವ ಥರ 1:1 ರೇಷಿಯೋದಲ್ಲಿ. ಓಕೆ, ಸೊ 1:1 ಬರ್ನ್ ಮೆಕ್ಯಾನಿಸಮ್ ನೋಡ್ತಾ ಇದ್ದೀರಾ, ಯಾವ ಥರ ಒಂದು LGNS $1 ಥರ ಯಾವ ಥರ ಬ್ಯಾಕಪ್ ಆಗಿದೆ ಅದನ್ನು ಆಲ್ರೆಡಿ ನಾವು ಸೊ ಡ್ಯಾಶ್ಬೋರ್ಡಲ್ಲೂ ಕೂಡ ನೋಡ್ಬೋದು. ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ಅಂತ ಏನಿದೆ, ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ, ಸೊ ಅಲ್ಲಿ ನೀವು ಇವಾಗಲೂ ಕೂಡ ಚೆಕ್ ಮಾಡ್ಬೋದು. ಅಂದರೆ ಒಂದು LGNSಗೆ $1 ಬ್ಯಾಕಪ್ ಇರ್ತಕ್ಕಂಥದ್ದು ಎಷ್ಟು ಅಮೌಂಟ್ ಇದೆ. ಸೊ ಅದನ್ನು ನಾವು ರಿಯಲಿ ಇದರಲ್ಲಿ ನೋಡ್ಬೋದು ಆ ಬ್ಲಾಕ್ ಚೈನಲ್ಲಿ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ರಿಸ್ಕ್ ಫ್ರೀ ವ್ಯಾಲ್ಯೂ ಆಫ್ ಅ ಟ್ರೆಜರಿ ಅಸೆಟ್ಸ್, ಅಂದರೆ ಸೊ ಮೋರ್ ದ್ಯಾನ್ $4,000 ಮಿಲಿಯನ್ ಅಷ್ಟು ಒಂದು LGNSಗೆ ಎಷ್ಟು LGNS ಮಾರ್ಕೆಟಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ.
ಸೊ ಆ ಪ್ರತಿಯೊಂದು LGNSಗೂ $1 ಬ್ಯಾಕಪ್ ಆಗಿರ್ತಕ್ಕಂಥದ್ದು. ದಿಸ್ ಈಸ್ ದ ಮಿರಾಕಲ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಅಂದರೆ ವರ್ಲ್ಡಲ್ಲೇ ಓನ್ಲಿ ದ ಟೋಕನ್ ವಿಚ್ ಈಸ್ ಬ್ಯಾಕ್ಡ್ ಅಪ್ ಬೈ ಒಂದು ಅಮೌಂಟು. ಅಂದರೆ ಒಂದೇ ಒಂದು ಯಾವುದಾದ್ರೂ ಒಂದು ಟೋಕನ್ನು, ಆ ಒಂದು ಟೋಕನ್ನು ಅದಕ್ಕೆ ಬ್ಯಾಕಪ್ ಆಗಿರ್ತಕ್ಕಂಥದ್ದು $1 ಅಥವಾ ಅದಕ್ಕೆ ಆದಂಥ ಒಂದು ಬ್ಯಾಕಪ್ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಟೋಕನ್ ಕಾಯಿನ್ ಇದ್ದರೆ ಅದು LGNS ಮಾತ್ರ. ಇಡೀ ಜಗತ್ತಲ್ಲೇ ಇರ್ತಕ್ಕಂಥ ಯಾವುದೇ ಕ್ರಿಪ್ಟೋಗೂ ಕೂಡ ಅದಕ್ಕೆ ಆದಂಥ ಒಂದು ಬೆಲೆ, ಬೇಸಿಕ್ ವ್ಯಾಲ್ಯೂ ಬ್ಯಾಕಪ್ಪು ಯಾವುದೇ ಟೋಕನ್ಗೂ ಇಲ್ಲ. ಅದು LGNSಲ್ಲಿ ಮಾತ್ರ. ರಿಸ್ಕ್ ಫ್ರೀ ಟ್ರೆಜರಿ ಅಸೆಟ್ಸು $5,000 ಮಿಲಿಯನ್, ಹತ್ತತ್ರ $5 ಬಿಲಿಯನ್ ಅಷ್ಟು ಫಂಡು ಇರ್ತಕ್ಕಂಥದ್ದು ರಿಸ್ಕ್ ಫ್ರೀ. ಸೊ ಇದೇನು ಬರೀ ನಂಬರ್ನೇ, ಇದು ನಂಬರಲ್ಲಿ ಇರ್ತಕ್ಕಂಥದ್ದ. ಇದನ್ನು ಬ್ಲಾಕ್ ಚೈನಲ್ಲಿ ನಾವು ಇದನ್ನು ವೆರಿಫೈ ಮಾಡ್ಬೋದಾ ಅಂದರೆ ಎಸ್, 100% ನಾವು ಇದನ್ನು ಚೆಕ್ ಮಾಡ್ಬೋದು. ಹಾಗಂತ ಈ ಫಂಡ್ ಏನು ಸುಮ್ಮನೆ ಸಿಸ್ಟಮಲ್ಲಿ ಇರ್ತಕ್ಕಂಥದ್ದಲ್ಲ. ಇದಕ್ಕೆ ಆದಂಥ ಯುಟಿಲಿಟಿ ಇದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಅದನ್ನು ಅದು ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಅದರದ್ದು ಬಳಕೆ ಆಗುತ್ತೆ, ಅದರದ್ದೇ ಆದಂಥ ಯುಟಿಲಿಟಿಯಿಂದ ಸ್ಟ್ರಾಟಜಿಕಲಿ ಈ ಫಂಡ್ ಏನಾಗ್ತಾ ಹೋಗುತ್ತೆ, ಫಾರ್ ದ ಬೆನಿಫಿಟ್ಟು ಅಪ್ಕಮಿಂಗ್ ಸಿಸ್ಟಮಿನ ಗ್ರೋತಿಗೋಸ್ಕರ ಈ ಫಂಡ್ ಏನಾಗುತ್ತೆ ಸಾಕಷ್ಟು ವೇಯಲ್ಲಿ ಕಾಂಟ್ರಾಕ್ಟ್ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ. ಇಲ್ಲಿ ತನಕ ಈ ಫಂಡ್ ಏನಾಗಿದೆ ಎಲ್ಲೂ ಕೂಡ ಯೂಸ್ಗೆ ಶುರು ಆಗಿಲ್ಲ. ಯಾವಾಗ ಮೇ ಬಿ ಫಂಡ್ ಆ್ಯಸ್ ಪರ್ ವೈಟ್ ಪೇಪರ್ ಮೆನ್ಷನ್ ಮಾಡಿದಾಗೆ ಯಾವಾಗ ಮೇ ಬಿ $1 ಆಸ್ಪಾಸಲ್ಲಿ LGNSನ ಪ್ರೈಸ್ ಡಿಕ್ರೀಸ್ ಆದಾಗ ಈ ಫಂಡು ಆಟೋಮೆಟಿಕ್ಲಿ ಖರೀದಿ ಮಾಡಿ LGNSನ ಬರ್ನ್ ಮಾಡಲಿಕ್ಕೆ ಶುರು ಮಾಡ್ತಕ್ಕಂಥದ್ದು ಆ್ಯಸ್ ಪರ್ ವೈಟ್ ಪೇಪರಲ್ಲಿ ಪ್ರೋಟೋಕಾಲ್ ಇರ್ತಕ್ಕಂಥದ್ದು. ಸೊ ಬ್ಲಾಕ್ ಚೈನಲ್ಲಿ ಇದನ್ನು ಯಾವ ಥರ ಚೆಕ್ ಮಾಡ್ತಕ್ಕಂಥದ್ದು, ಈ $5,000 ಮಿಲಿಯನ್ ಫಂಡನ್ನು ಯಾವ ಥರ ನಾವು ಚೆಕ್ ಮಾಡ್ಬೋದು? ಸೊ AVA.ai ಆ್ಯಪಲ್ಲಿ ನೀವು ಚೆಕ್ ಮಾಡೋದಾದರೆ ಸೊ ಅಲ್ಲಿ ನೀವು LGNSನ ಸರ್ಚ್ ಮಾಡಿ. LGNS, ಸೊ ಪಾಲಿಗಾನ್ ಬ್ಲಾಕ್ ಚೈನ್. ಓಕೆ, ಸೊ LP ವಾಲ್ಟ್ ಪೇಜಲ್ಲಿ ನಾನು ತೋರಿಸ್ಕೊಡ್ತೀನಿ. ನನ್ನ ಅಡ್ರೆಸ್ಸು ಅದು ಡೆಸ್ಕ್ಟಾಪ್ ಇದರಲ್ಲಿ ಸಿಗುತ್ತೆ. ಸೊ ಕಂಪ್ಲೀಟ್ಲಿ ಬ್ಲಾಕ್ ಚೈನಲ್ಲೂ ಕೂಡ ಚೆಕ್ ಮಾಡ್ಬೋದು ಯಾವ ಥರ LGNS ಪ್ರತಿಯೊಂದು LGNSಗೂ $1 ಯಾವ ಥರ ಬ್ಯಾಕಪ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ಬ್ಲಾಕ್ ಚೈನಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ LP ವಾಲ್ಟ್ ನೀವು ಡೆಸ್ಕ್ಟಾಪಲ್ಲಿ ಓಪನ್ ಮಾಡಿದಾಗ ಸೊ ನೀವು ಲಿಕ್ವಿಡಿಟಿಯನ್ನು ಚೆಕ್ ಮಾಡಿದರೆ ಕಾಂಟ್ರಾಕ್ಟಲ್ಲಿ 5321 ಅಂತ ಇರ್ತಕ್ಕಂಥ ಟ್ರೆಜರಿ ಕಾಂಟ್ರಾಕ್ಟ್. ಸೊ ಟ್ರೆಜರಿ ಕಾಂಟ್ರಾಕ್ಟು 5321 ಲಾಸ್ಟಿಗೆ. ಸೊ ಅದರಲ್ಲಿ ನೀವು ಚೆಕ್ ಮಾಡಿದರೆ ಸೊ 100% ಯಾವ ಥರ LGNS ಪ್ರತಿಯೊಂದು LGNS $1 ಯಾವ ಥರ ಬ್ಯಾಕಪ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೋದು. ಓಕೆ, ಸೊ ಯಾವುದನ್ನೇ ಸುಳ್ಳು ಹೇಳಿದ್ರು ಕೂಡ ಬ್ಲಾಕ್ ಚೈನ್ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ. ಸೊ ಆ $5,000 ಮಿಲಿಯನ್ ಏನು ಟ್ರೆಜರಿ ಫಂಡ್ ಇದೆ, ಸೊ ಅದರದ್ದು ಸ್ಟ್ರೆಂತಿಂದ ಬೇರೆ ಬೇರೆ ಕೊಲ್ಯಾಬ್ರೇಷನ್ನು, ಪಾರ್ಟ್ನರ್ಶಿಪ್ಪು ಸಿಸ್ಟಮಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ LGNS ಅಂತಕ್ಕಂಥದ್ದು ನಾವು ಯಾಕೆ ಒಂದು ಲಾಂಗ್ ಟರ್ಮ್ ಥಿಂಕಲ್ಲಿ ಅಥವಾ ಪಾರ್ಟಿಸಿಪೇಷನ್ ಥ್ರೂ ಇದನ್ನು ನೋಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ನೋಡೋದಾದರೆ AVE.ai ನಾನು ಆಲ್ರೆಡಿ ಲಾಸ್ಟ್ ಟೈಮು ಕೂಡ ಹೇಳಿದ್ದೆ. ಸೊ ಅಫಿಷಿಯಲಿ ಇದು ಬಂದಿರತಕ್ಕಂಥ ಇನ್ಫಾರ್ಮೇಷನ್ನು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ಆಲ್ರೆಡಿ ಬೈನಾನ್ಸ್ ಆಗಿರ್ಬೋದು, ಬೇರೆ ಬೇರೆ ಟಾಪ್ ಎಕ್ಸ್ಚೇಂಜಲ್ಲಿ ಥ್ರೂ ಕ್ರಿಪ್ಟೋ ಮುಖಾಂತರ ನಾವು ಸ್ಟಾಕನ್ನು ಕೂಡ ಖರೀದಿ ಮಾಡ್ಬೋದು. ಅಂದರೆ ಈ ಸ್ಟಾಕ್ ಅಂದ ತಕ್ಷಣ ನಾವು ಇಂಡಿಯಾದಲ್ಲಿ ಯಾವ ಥರ NSE BSE ಇಂಡಿಯನ್ ಮಾರ್ಕೆಟ್ ಯಾವ ಥರ ಇದೆ, ವರ್ಲ್ಡ್ ವೈಡಲ್ಲಿ ಯಾವ ಥರ ನ್ಯಾಸ್ಡ್ಯಾಕ್ ಅಂದರೆ ನ್ಯಾಸ್ಡ್ಯಾಕ್ ಸ್ಟಾಕ್ ಎಕ್ಸ್ಚೇಂಜ್
ಕಂಪ್ನಿ ಯು ಎಸ್ ಎದೇನಿದೆ ಅಂದರೆ ವರ್ಲ್ಡ್ ವೈಡ್ ದೊಡ್ಡ ದೊಡ್ಡ ಕಂಪ್ನಿಗಳು $1 ಟ್ರಿಲಿಯನ್ ಇರ್ತಕ್ಕಂಥ ಕಂಪ್ನಿಗಳ ಸ್ಟಾಕ್ಸನ್ನು ಖರೀದಿ ಮಾಡಬೇಕು ಲೀಸ್ಟ್ ಆಗಿರ್ತಕ್ಕಂಥದ್ದು ನಾಸ್ಡ್ಯಾಕ್ ಲಿಸ್ಟಿಂಗ್ ಎಕ್ಸ್ಚೇಂಜಲ್ಲಿ. ಸೊ ಅಲ್ಲಿ ಯಾವ ಥರ ಆಲ್ರೆಡಿ ಬೇರೆ ಬೇರೆ ಕ್ರಿಪ್ಟೋ ಥ್ರೂನು ಕೂಡ ಆ ಎಕ್ಸ್ಚೇಂಜ್ ಆ ಸ್ಟಾಕ್ಸನ್ನು ಖರೀದಿ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಶುರು ಆಗಿರ್ತಕ್ಕಂಥದ್ದು ಥ್ರೂ ವೇರಿಯಸ್ ಬ್ಲಾಕ್ ಚೈನ್ ಮುಖಾಂತರ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇಂಟೆಲ್ ಕಂಪ್ನಿದಿದೆ, ಹೂಡ್ ಇದೆ, ಗೂಗಲ್ ಇದೆ, ಮೆಟಾ. ಸೊ ಇದೇ ಥರ ಆಲ್ರೆಡಿ ಅಂದರೆ ಯು ಎಸ್ ನಾಸ್ಡ್ಯಾಕ್ ಅಂತಕ್ಕಂಥದ್ದು ವರ್ಲ್ಡ್ ವೈಡಲ್ಲೇ $1 ಟ್ರಿಲಿಯನ್ ಗಟ್ಟಲೆ ಟ್ರೇಡ್ ಆಗ್ತಕ್ಕಂಥ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ನೀವು ಯಾವ್ಯಾವ ಕಂಪ್ನಿ ಹೆಸರು ಹೇಳಬೇಕು ಅಂದರೆ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, NVIDIA ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಮೆಟಾ ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು. ಸೊ ಈ ಕಂಪ್ನಿಗಳ ಸ್ಟಾಕನ್ನು ನೀವು ಥ್ರೂ ಈಗ ಸದ್ಯಕ್ಕೆ ಬೈನಾನ್ಸ್ ಎಕ್ಸ್ಚೇಂಜ್ ಮುಖಾಂತರ ಖರೀದಿ ಮಾಡ್ಕೋಬೋದು. ಸೊ ಅಫಿಷಿಯಲಿ ಬಂದಿರತಕ್ಕಂಥ ನ್ಯೂಸ್ ಏನು ಅಂತಂದರೆ ಅನುಬೀಸ್ ಬ್ಲಾಕ್ ಚೈನಲ್ಲಿ ವೆರಿ ಗುಡ್ ನ್ಯೂಸ್ ಟು ಆಲ್ ದ ಕಮ್ಯುನಿಟಿ. ಬರ್ತಕ್ಕಂಥ ದಿನಗಳಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಮುಖಾಂತರ LGNSನ ಬಳಸ್ಕೊಂಡು ಈ ಥರ US ಸ್ಟಾಕ್ಸ್ನ ಎಲ್ಲದರಲ್ಲೂ ಕೂಡ LGNS ಟೋಕನ್ ಮುಖಾಂತರ ನಾವು ಬೈ ಸೆಲ್ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ನೀವು ಇಮ್ಯಾಜಿನ್ ಮಾಡಿ. ಸೊ ಈ ಸ್ಟಾಕ್ ಎಕ್ಸ್ಚೇಂಜ್ US ಸ್ಟಾಕ್ ಎಕ್ಸ್ಚೇಂಜ್ ನಾಸ್ಡ್ಯಾಕ್ ಲೈಕ್ US ಮಾರ್ಕೆಟ್ ಅಂತಂದರೆ ಅಷ್ಟು ಈಸಿ ಅಲ್ಲ. ಆ್ಯಂಡ್ ದೆನ್ ಅದು ವರ್ಲ್ಡ್ ವೈಡ್ ಗ್ರ್ಯಾಬ್ ಆಗ್ತಕ್ಕಂಥ ಮಾರ್ಕೆಟ್. ಸೊ ಅದರಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಮುಖಾಂತರ US ಸ್ಟಾಕನ್ನು ಖರೀದಿ ಮಾಡ್ತಕ್ಕಂಥದ್ದು LGNS ಟೋಕನ್ ಮುಖಾಂತರ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಅಂತ ಹೇಳ್ಬೋದು. ಯಾವ ಥರ ವರ್ಲ್ಡ್ ವೈಡ್ ಒಂದು ಇಕೋ ಸಿಸ್ಟಮು ಒಂದು ಡ್ರೈವನ್ ಆಗುತ್ತೆ LGNS ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ಇದೇ ಥರ ಸಾಕಷ್ಟು ಅಪ್ಡೇಟ್ಸು ಸಿಸ್ಟಮಲ್ಲಿ ಬರ್ತಾನೆ ಇರುತ್ತೆ. ಯಾವ ಥರ ಲಾಂಗ್ ಟರ್ಮ್ ಪೇಷನ್ಸ್ ಅಂದರೆ ಸಿಸ್ಟಮಲ್ಲಿ ಕಂಪ್ಲೀಟ್ಲಿ ಒಂದು ಲಾಂಗ್ ಟರ್ಮ್, ಇಲ್ಲಿ ಯಾವುದೇ ಥರದ ಗ್ಯಾಮ್ಲಿಂಗ್ ಶಾರ್ಟ್ ಟರ್ಮ್ ಥಿಂಕರ್ಸಿಗೆ ಇಲ್ಲಿ ಯಾವುದೇ ಥರದ ಸಿಸ್ಟಮಲ್ಲಿ ಅವಕಾಶ ಇಲ್ಲ. ಸೊ LGNS ಕಂಪ್ಲೀಟ್ಲಿ ಏನು ಮಾಡ್ತಾ ಇದೆ ಅಂದರೆ AI ಡ್ರಿವನ್ ಇಕೋಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದೆ. ಅದರಿಂದ LGNSನ ಲೈಕ್ ಇಕೋಸಿಸ್ಟಮ್ ಬಿಲ್ಡ್ ಆಗೋದ್ರಿಂದ ಕಂಟಿನ್ಯೂಟಿ ಕಮ್ಯುನಿಟಿ ಬೈಯಿಂಗ್ ಆಗಿರ್ಬೋದು, ಇಕೋಸಿಸ್ಟಮ್ LGNSನ ಪಾರ್ಟಿಸಿಪೇಷನ್ ಆಗಿರ್ಬೋದು, ಅದರಿಂದ ಅನುಬೀಸ್ ಬ್ಲಾಕ್ ಚೈನ್ ಏನೆಲ್ಲ RWA ಅಸೆಟ್ ಆಗಿರ್ಬೋದು, ಒಂದು ಡೆಫಿ ಸರ್ವಿಸಸ್ ಆಗಿರ್ಬೋದು, ಅದೆಲ್ಲ ಏನೆಲ್ಲ ರೆವೆನ್ಯೂ ಜನ್ರೇಟ್ ಆಗುತ್ತೆ ಅದು LGNSನ ಬ್ಯಾಕಪ್ಪು ಲಿಕ್ವಿಡಿಟಿಗೆ ಸಪೋರ್ಟ್ ಆಗಿ ಹೋಗುತ್ತೆ. ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ LGNS ಯಾವ ಥರ ಯುಟಿಲಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದರಿಂದ ಬರೀ ಸಿಸ್ಟಮಲ್ಲಿ LGNSನ ಖರೀದಿ ಮಾಡೋರಿಂದನೇ ಅದಕ್ಕೆ ರೆವೆನ್ಯೂ ಬರುತ್ತೆ ಅನ್ನೋ ಥರ ಇಲ್ಲ. LGNS ಅನುಬೀಸ್ ಬ್ಲಾಕ್ ಚೈನಿಂದ ಏನೆಲ್ಲ ಒಂದು ಸರ್ವಿಸಸ್ ಪ್ರೋಟೋಕಾಲ್ ಮಾರ್ಕೆಟಲ್ಲಿ ಸಿಸ್ಟಮ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಅದು ಆಟೋಮೆಟಿಕ್ಲಿ ಏನಾಗ್ತಾ ಹೋಗುತ್ತೆ, ಆ್ಯಸ್ ಅ ಲಿಕ್ವಿಡಿಟಿ ಸಪೋರ್ಟ್ ಆಗಿರ್ಬೋದು, ಸಿಸ್ಟಮ್ಗೆ ರೆವೆನ್ಯೂ ಕೂಡ ಕೊಡ್ತಾ ಹೋಗುತ್ತೆ. ಸೊ ಈ ಥರ ಸಾಕಷ್ಟು ಅಪ್ಡೇಟ್ಸು ಸಿಸ್ಟಮಲ್ಲಿ ಡೇ ಬೈ ಡೇ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಯಾವ ಥರ AI ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗುತ್ತೆ ಅನುಬೀಸ್ ಬ್ಲಾಕ್ ಚೈನಲ್ಲಿ ಅಂತಕ್ಕಂಥ ಸಾಕಷ್ಟು ವಿಚಾರಗಳು ಸಿಸ್ಟಮಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ಸಾಕಷ್ಟು ಅಪ್ಡೇಟ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ಇವತ್ತಿನ ಮಾರ್ಕೆಟ್ ನೋಡೋದಾದರೆ ಸೊ ಆಲ್ಮೋಸ್ಟು $1.22 ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಆಲ್ಮೋಸ್ಟ್ ಮಾರ್ಕೆಟಿಂದ ಸಾಕಷ್ಟು ಜನ ಎಕ್ಸಿಟ್ ಆಗಿರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಿಸ್ಟಮಲ್ಲಿ ಸಸ್ಟೇನ್ ಆಗ್ತಕ್ಕಂಥವ್ರು ಶಾರ್ಟ್ ಟರ್ಮ್ ಅಂದರೆ ಪೇಷನ್ಸ್ ಆ್ಯಂಡ್ ದ ಲಾಂಗ್ ಟರ್ಮ್ ಪಾರ್ಟಿಸಿಪೇಷನ್ ಸೊ ಇರ್ತಕ್ಕಂಥವ್ರು ಮಾತ್ರ ಸಸ್ಟೇನ್ ಆಗಿರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ ಒಂದು ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಸ್ಮಾಲ್ ಟ್ರೇಡರ್ಸು ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಸೊ ಎಗೇನ್ ಬೈಯಿಂಗ್ ಸೆಲ್ಲಿಂಗ್ ನಾರ್ಮಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಸೊ ಇವತ್ತಿನ ವ್ಯಾಲ್ಯೂಮ್ ಸೆಲ್ಲಿಂಗೇ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು, ಎಗೇನ್ ಬೈಯಿಂಗ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸೊ ಎಗೇನ್ ಬಿಗ್ ಟ್ರೇಡರ್ಸು ವೇಲ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಎಗೇನ್ ದ ರೈಟ್ ಆಪರ್ಚುನಿಟಿನ ಸೊ ಏನು ಪ್ಯಾನಿಕ್ ಆಗಿ ಸಿಸ್ಟಮಿಂದ ಏನೆಲ್ಲ ಎಕ್ಸಿಟ್ ಆಗ್ತಾ ಇರ್ತಾರೆ ಅಥವಾ ಅವರ ಪ್ರಾಫಿಟನ್ನು ಬುಕ್ ಮಾಡ್ತಾ ಇರ್ತಾರೆ, ಎಲ್ಲ ಥರದ್ದು ಕೂಡ ಜನ ಇನ್ವಾಲ್ವ್ ಇರ್ತಾರೆ. ನಾವು ಇದೇ ಥರ ಎಕ್ಸಾಕ್ಟ್ಲಿ ಅಂತಲೂ ಹೇಳಲಿಕ್ಕಾಗಲ್ಲ. ಬಟ್ ಅದನ್ನು ಸೆಲ್ಲರ್ ಝೋನ್ ಸೆಲ್ಲಿಂಗ್ ಕ್ರಿಯೇಟ್ ಆದಾಗ ಅದನ್ನು ಆಬ್ವಿಯಸ್ಲಿ ಗ್ರ್ಯಾಬ್ ಮಾಡ್ತಕ್ಕಂಥದ್ದು ವೇಲ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಬೈಯರ್ಸು ಮಾರ್ಕೆಟಲ್ಲಿ ಏನು ತಂದೆ ಆದಂಥ ಒಂದು ಪ್ರಾಜೆಕ್ಟ್ ಬೇಸ್ಡ್ ಒಂದು ಲಾಂಗಿಡಿವಿಟಿ, ಒಂದು ಪೇಷನ್ಸ್, ಒಂದು ಲಾಂಗ್ ಟರ್ಮ್ ಪಾರ್ಟಿಸಿಪೇಷನ್ ಅಂತ ಲೈಕ್ ತಿಳ್ಕೊಳ್ಳೋದು ಯಾವಾಗ ಅಂತಂದರೆ ಸಿಸ್ಟಮಲ್ಲಿ ಈ ಟೈಮಲ್ಲಿ ಯಾರೆಲ್ಲ ಸಿಸ್ಟಮಲ್ಲಿ ಕನೆಕ್ಟ್ ಆಗಿ LGNSನ ಖರೀದಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ನೋಡ್ಬೋದು. ನಾವೆಲ್ಲರೂ ಕೂಡ ಸಿಸ್ಟಮನ್ನು ಭಾಳ ಥಾಟ್ ಪ್ರೋಸೆಸ್ ಇಲ್ಲದೆ ನೋಡಿ ಇವೇನೆಲ್ಲ ಖರೀದಿ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಇಂಡಿಯನ್ ಕಮ್ಯುನಿಟಿ.
ಇಂಡಿಯನ್ ಕಮ್ಯುನಿಟಿ ಜನ ನಾವೆಲ್ಲರೂ ಕೂಡ ಬರೀ ಪ್ರೈಸ್ ಫ್ಯಾಕ್ಟರ್ನ ಡಿಸೈಡ್ ಮಾಡ್ತೀವಿ. ಯಾವುದೇ ಥರದ ಪ್ರೋಟೋಕಾಲ್ ಯಾವ ಥರ ವರ್ಕ್ ಆಗ್ತಿದೆ, ಸಿಸ್ಟಮಲ್ಲಿ ಯಾವ ಥರ ನಮ್ಮ ಪಾರ್ಟಿಸಿಪೇಷನ್ ಇರಬೇಕು, ಸೊ ಅಥವಾ ಪ್ರಾಜೆಕ್ಟಲ್ಲಿ ಏನೆಲ್ಲ ಡೆವಲಪ್‌ಮೆಂಟ್ಸ್ ಆಗ್ತಾ ಇದೆ, ಅದರಿಂದ ಇಂಪಾರ್ಟೆನ್ಸ್ ಏನು, ಅದನ್ನು ನಾವು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಅದ್ರ ಇಂಪಾರ್ಟೆನ್ಸು ಕೂಡ ನಮಗೆ ತಿಳಿಯೋದಿಲ್ಲ. ಬಟ್ ಸಿಸ್ಟಮಿನ ವೈಟ್ ಪೇಪರ್ ಆ್ಯಸ್ ಪರ್ ವೈಟ್ ಪೇಪರ್ ಸಿಸ್ಟಮ್ ಆಲ್ರೆಡಿ ಫಸ್ಟ್ ಡೇಯಿಂದ ಏನು ಹೇಳ್ತಾ ಬಂದಿದೆ ಅದನ್ನು ಮಾಡ್ತಾ ಬಂದಿದೆ. ಸ್ಟೇಬಲ್ ಕಾಯಿನ್ ಮಾರ್ಕೆಟ್ ಅಂತಕ್ಕಂಥದ್ದು ಫ್ಯೂಚರ್ ಆಫ್ ಅ ಕ್ರಿಪ್ಟೋ. ಸೊ ಅದರದ್ದು ದಾರಿ ಕಡೆ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು, ಅದನ್ನು ಕೂಡ ಸಾಕಷ್ಟು ಬಾರಿ ನಾನು ತಿಳಿಸಿದ್ದೀನಿ ಮತ್ತು ಕೂಡ ಎಕ್ಸಾಕ್ಟ್ಲಿ ಸ್ಟೇಬಲ್ ಕಾಯಿನ್ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಪ್ರೋಟೋಕಾಲಲ್ಲಿ ಆಲ್ರೆಡಿ ಸೊ ನಾನು ಕೂಡ ಅದರದ್ದು ಸೊ ಕಳಿಸ್ಕೊಡ್ತೀನಿ. AVA ಡಾಟ್ ಅಂದರೆ ಪ್ರತಿಯೊಂದು LGNSಗೂ $1 ಬ್ಯಾಕಪ್ ಇರ್ತಕ್ಕಂಥದ್ದನ್ನ ನಾವು ಬ್ಲಾಕ್ ಚೈನಲ್ಲೂ ಕೂಡ ಚೆಕ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ಸೊ ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ಓಕೆ, ಲೆಟ್ಸ್ ಚೆಕ್. ಅದನ್ನು ಚೆಕ್ ಮಾಡೋಣ. ಸೊ ನೀವು ಬ್ಲಾಕ್ ಚೈನಲ್ಲಿ ಅದನ್ನು ವಾಚ್ ಮಾಡಿದರೆ LP ವಾಲ್ಟ್ ಅಂತಕ್ಕಂಥ ಆಪ್ಷನ್ ಇದೆ. ಸೊ LP ವಾಲ್ಟಲ್ಲಿ 5321 ನೀವು ಚೆಕ್ ಮಾಡಿದರೆ ಆಬ್ವಿಯಸ್ಲಿ ಸೊ ಚೆಕ್ ಮಾಡ್ಬೋದು. ಸೊ ನಾನು ಇಲ್ಲಿ ಸಿಗಲಿಲ್ಲ ಅಂತಂದರೂ ಕೂಡ ಐ ವಿಲ್ ಶೇರ್ ಯು. ಓಕೆ ಫೈನ್. ಸೊ ಅದರದ್ದು ಬ್ಲಾಕ್ ಚೈನಲ್ಲಿ ಆಲ್ರೆಡಿ ಬ್ಲಾಕ್ ಚೈನಲ್ಲಿ ಕಾಂಟ್ರಾಕ್ಟಲ್ಲಿ ಪ್ರತಿಯೊಂದು LGNSಗೆ ಏನೆಲ್ಲ ಬ್ಯಾಕಪ್ ಇದೆ, ಸೊ ಅದನ್ನು ನಾವು ಅಫಿಷಿಯಲಿ ಕೂಡ ಚೆಕ್ ಮಾಡ್ಬೋದು. ನಾನು ಅದನ್ನು ಗ್ರೂಪಲ್ಲಿ ಅಡ್ರೆಸ್ನ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಥರ ಸಾಕಷ್ಟು ಅಪ್ಡೇಟ್ಸ್ಗಳನ್ನ ನಿಮಗೆ ಈ ವಿಡಿಯೋ ಯೂಟ್ಯೂಬಲ್ಲಿ ಸಿಗ್ತಾ ಇರುತ್ತೆ. ಕನೆಕ್ಟ್ ಆಗ್ತಾ ಇರಿ, ಅಪ್ಡೇಟ್ನ ತಿಳ್ಕೊಳ್ತಾ ಇರಿ. ಸಿಸ್ಟಮನ್ನು ಯಾವ ಥರ ನಾವು ತಿಳ್ಕೊಳ್ತಾ ಹೋಗ್ತೀವಿ, ಸೊ ಆ ಥರ ನಮಗೆ ಕಾನ್ಫಿಡೆನ್ಸ್ ಸಿಸ್ಟಮ್ ಬಗ್ಗೆ ತಿಳಿತಾ ಹೋಗುತ್ತೆ. ಸೊ ನನ್ನ ವೇ ಆಫ್ ಎಜುಕೇಷನ್ಸ್ನ ನಿಮಗೆ ಇಲ್ಲಿ ನಾನು ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಯಾವುದೇ ಥರದ ಬೇರೆ ಫಾರ್ಮ್ಯಾಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಕ್ಕಂಥ ಪ್ರಮೋಷನಲ್ ಅಲ್ಲ. ಜಸ್ಟ್ ಅನುಬೀಸ್ ಬ್ಲಾಕ್ ಚೈನಲ್ಲಿ ನಡೀತಾ ಇರ್ತಕ್ಕಂಥ ಅಪ್ಡೇಟ್ಸ್ ಆಗಿರ್ಬೋದು, ಸೊ ಕಂಪ್ಲೀಟ್ಲಿ ಥಿಂಗ್ಸ್ ಏನೆಲ್ಲ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ತಿಳಿಸ್ತಾ ಇರ್ತಕ್ಕಂಥದ್ದು. ನಿಮ್ಮ ವೇ ಆಫ್ ಎಜುಕೇಷನಿಂದ ಅನಲೈಸ್ ಮಾಡಿಕೊಂಡು ಸಿಸ್ಟಮಲ್ಲಿ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.